ಕತ್ಲಾಗ್ತಾ ಬಂತು. ನಿಮ್ಮನ್ನು ಹುಡ್ಕೊಂಡು ಯಾರಾದ್ರೂ ಬರ್ತಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಯಾರೂ ಬರ್ಲಿಲ್ಲ. ಮನುಷ್ಯ ನಮ್ಮನ್ನು ಬೀಳ್ಸೋದು ಇಷ್ಟೇ ಮಕ್ಕಳ, ಅರ್ಥ ಮಾಡ್ಕೊಳ್ಳಿ. ಹೇಳ್ತೀನಿ ಕೇಳಿ. ನನ್ಗೂ ಇರೋಕೆ ಅಂತ ಒಂದು ಮನೆ ಇತ್ತು. 12 ವರ್ಷ ನಾನು ಅವ್ರ ಮನೇನ ಕಾವಲ್ ಕಾದೆ. ಒಂದಿನ ನನ್ನ ಆಟೋ ರಿಕ್ಷಾದಲ್ಲಿ ಕರ್ಕೊಂಡು ಬಂದು ಸಾರಾ ಅಂಗಡಿ ಮುಂದೆ ಬಿಟ್ಟು ಹೋದ್ರು. ಅವ್ರು ನನ್ನ ಹಾಗೆ ಬಿಟ್ಟು ಹೋಗ್ಬೇಕಾದ್ರೆ ಅವ್ರ ಕಣ್ಣಲ್ಲಿ ಪಶ್ಚಾತ್ತಾಪನೇ ಇರಲಿಲ್ಲ. ಅಷ್ಟು ವರ್ಷ ನಾನು ಅವ್ರ ಜೊತೆಗಿದ್ದು ಕಾವಲ್ ಕಾದೆ, ಆದ್ರೂ ಅವ್ರು ನನ್ನ ಯಾಕೆ ಬಿಟ್ಟೋದ್ರು ಅಂತ ಗೊತ್ತಾಗ್ಲೇ ಇಲ್ಲ ಮಕ್ಕಳ. ಅವ್ರು ಇವತ್ತೆಲ್ಲ ನಾಳೆ ಬರ್ತಾರೆ ಅಂತ ನಾನು ಕಾಯ್ತಾನೇ ಇದ್ದೆ. ಅವ್ರು ಬರಲ್ಲ ಅಂತ ನನ್ಗೆ ಯಾವಾಗ ಗೊತ್ತಾಯ್ತೋ ನಾನೇ ಅವ್ರನ್ನ ಹುಡ್ಕೊಂಡು ಹೋದೆ. ಹೀಗೆ ಒಂದ್ಸಲ ಹುಡ್ಕಾಡ್ತಿರ್ಬೇಕಾದ್ರೆ ಕೊನೆಗೂ ನನ್ನ ಮಾಸ್ಟರ್ ಮನೆ ನನಗೆ ಸಿಕ್ತು. ಅಲ್ಲಿ ನೋಡಿದ್ರೆ ನನ್ನ ಜಾಗದಲ್ಲಿ ಬೇರೆ ನಾಯಿನೇ ಇತ್ತು. ವಯಸ್ಸಾಗಿರೋ ನನ್ನನ್ನು ಮರೆತು ಆ ಹೊಸ ನಾಯಿನ ಮುದ್ದು ಮಾಡ್ತಿದ್ರು. ಒಂದ್ ಕ್ಷಣ ಕೂಡ ನಾನು ಅಲ್ಲಿ ಇರ್ಲಿಲ್ಲ, ವಾಪಸ್ ಬಂದ್ಬಿಟ್ಟೆ. ಇನ್ನು ನಾನು ಸಾಯೋವರೆಗೂ ಈ ಬೀದಿನೇ ನನ್ನ ಮನೆ. ಇದಕ್ಕೆ ನಾಯಿ ಪಾಡು ಅನ್ನೋದು ಮಕ್ಕಳ.